ನಮಸ್ಕಾರ ಆಚಾರ್ಯಗೆ. ಗುರುಗಳಿಗೆ ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಚಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲ ತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇ ಹಸ್ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೇಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಜ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ದಿವಸ ಈ ಹತ್ತೂರು ವೆಂಕಟರಮಣಾಚಾರ್ಯರು ಮಾಡಿದ ಸಮಪೂಜಾ ವಿಕಲ್ಪ ಖಂಡನಂ ಏನಿದೆ ಆ ಗ್ರಂಥದ ಬಗ್ಗೆ ನೋಡ್ತಾ ಇದ್ವಿ. ಅಲ್ಲಿ ಇನ್ನೊಂದು 2-3 ವಿಷಯಗಳಿದೆ. ಇನ್ನೊಂದು ಇದೇ ಥರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಣಿಯೂರು ಮಠದ ಶ್ರೀಗಳೊಬ್ಬರಿದ್ರು ಹಿಂದೆ, ವಿದ್ಯಾನಿಧಿ ತೀರ್ಥರು ಅಂತ, ಅವರ ಶಿಷ್ಯರು ಅಂತ ಅವರು ಉಲ್ಲೇಖ ಮಾಡ್ತಾರೆ ಈ ಇನ್ನೊಂದು ಗ್ರಂಥದಲ್ಲಿ. ನಾರಾಯಣಾಚಾರ್ಯರು ಅಂತ ಅವರು ಇದ್ರ ಬಗ್ಗೆ ಈ ಥರನೇ ಏನ್ ಖಂಡನೆ ಈ ಗ್ರಂಥದಲ್ಲಿ ನೋಡ್ತೀವಲ್ಲ ಅದೇ ತರಹ ಅವರೊಂದು ಅನುಮಾನ ಅದೇ ಹೇಳಿ ಅದಕ್ಕೊಂದು ಸ್ವಲ್ಪ ಪುಷ್ಟಿಯನ್ನ ಕೊಟ್ಟಿದ್ದಾರೆ. ಅದು ಚೆನ್ನಾಗಿದೆ. ಇನ್ನೊಂದು ರೀತಿಯ ಒಂದು ಯುಕ್ತಿಯನ್ನ ಕೊಟ್ಟಿದ್ದಾರೆ, ಲಾಜಿಕ್ ಇನ್ನೊಂದ್ ಥರ. ಇಲ್ಲಿ ಈ ಗ್ರಂಥದಲ್ಲಿ ಸದ್ಯಕ್ಕೆ ಅಂದ್ರೆ ಹತ್ತೂರು ವೆಂಕಟರಮಣಾಚಾರ್ಯ ಇವರ ಗ್ರಂಥದಲ್ಲಿ ಒಂದು ವಿಷಯ ಬಂದಿದೆ. ಏನ್ ಬಂದಿದೆ ಅಂದ್ರೆ, ಈಗ ಸಮಪೂಜೆಯನ್ನ ಮಾಡೋರು ಏನ್ ಮಾಡ್ತಾರೆ, ಒಂದೇ ಪೀಠದಲ್ಲಿ ಇಡಬೇಕು 2 ಪ್ರತೀಕವನ್ನ, ವಾದಿರಾಜರು ಮತ್ತೆ ಪ್ರಾಣದೇವರು 2 ಪ್ರತೀಕವನ್ನ ಇಟ್ಟು ನೀವು ನೈವೇದ್ಯ ಸಮರ್ಪಣೆ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಇದು ಹೇಗಾಯ್ತು ಅಂದ್ರೆ, ಒಂದೇ ಸಾಮಗ್ರಿನ ಬಳಸ್ಕೊಳ್ಳೋದು ಇಬ್ರಿಗೆ. ಈಗ ಇಬ್ರು ಸಮಾನ ಅಂತ ಹೇಳಿ ಒಂದೇ ಎಲೆ ಹಾಕಿ
ಬಡಿಸಿದ್ರೆ ತಿಂದ್ರೆ ಇಬ್ರು ಏನಾಗುತ್ತೆ ಒಂದೇ ಎಲೆಯಲ್ಲಿ, ಒಬ್ರು ಎಂಜಲ್ ಇನ್ನೊಬ್ರು ತಿಂದ ಹಾಗೆ ಲೆಕ್ಕ. ಪರಸ್ಪರ ಉಚ್ಛಿಷ್ಟ ಸ್ವೀಕಾರ ಮಾಡಿದ ಹಾಗಾಯ್ತು. ಇದನ್ನ ಒಪ್ಲಿಕ್ಕೆ ಬರತ್ತಾ ಅಂತ ಒಂದು ಆಕ್ಷೇಪವನ್ನ ಎತ್ತಿದ್ದಾರೆ. ಅದನ್ನ ಇಲ್ಲಿ ಹೀಗೆ ಹೇಳಿದ್ದಾರೆ. ಅದು ಆಯ್ದ ಭಾಗವನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸಮಗ್ರ ಅನುವಾದ ಮಾಡ್ಬೇಕು ಅಂದ್ರೆ ಅದಕ್ಕೆ ಸಮಯ ಬೇಕಾಗ್ತದೆ ತುಂಬಾ. ಭಿನ್ನ ಚೇತನಯೋಹೋ, ಇಬ್ರು ಜೀವ ಬೇರೆ, ಆದ್ರೆ ಅವ್ರಿಗೆ ಬಳಸೋ ಸಾಮಗ್ರಿ ಒಂದೇ, ಅವ್ರ ಪೂಜೆಗೆ ಬಳಸ್ಕೊಳ್ಳೋ ಸಾಮಗ್ರಿ ಒಂದೇ. ಆಗೇನಾಯ್ತು, ಪರಸ್ಪರ ಉಚ್ಚಿಷ್ಟಾದಿ ಸಂಬಂಧೇನ, ಪರಸ್ಪರ ಉಚ್ಚಿಷ್ಟ, ಒಬ್ರು ಉಚ್ಚಿಷ್ಟ ಇನ್ನೊಬ್ರಿಗೆ ಸಮರ್ಪಣೆ ಮಾಡಿದಾಗ, ಇನ್ನೊಬ್ರು ಉಚ್ಚಿಷ್ಟ ಇನ್ನೊಬ್ರಿಗೆ ಸಮರ್ಪಣೆ ಮಾಡಿದಾಗ ಆಯ್ತು. ಯಾಕೆಂದ್ರೆ ಒಂದೇ ಎಲೆಯಲ್ಲಿ ಹಾಕ್ದಾಗ ಆಯ್ತಲ್ಲ, ತಿನ್ಬೇಕು ಅಂದ್ರೆ ಪರಸ್ಪರ ಸಮರ್ಪಣೆ ಹಾಗೆ ಆಯ್ತಲ್ವಾ, ನೀವು ಹಾಕಿದ್ದು ಅಂತ. ಆಗೇನಾಯ್ತು, ಇದು ತಾಮಸ ಅನ್ನಿಸ್ಕೊಡುತ್ತೆ, ಇದು ತಾಮಸ ಪೂಜೆ ಅಂತ ಆಯ್ತು, ಇದು ಸರಿಯಲ್ಲ ಅಂತ ತಾಮಸ ಅಂತ ಶಬ್ದ ಬರೀತಾರೆ ಅವ್ರು. ಕೊನೆಗೆ ಪಂಚಮಸ್ತು ಸ್ಯಾತ್, 5ನೇ ಪ್ರಕಾರ ಆದ್ರೆ ಒಪ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಕ್ತಾಯ ಮಾಡ್ತಾರೆ. ಆದ್ರೆ ಅವ್ರ ಗ್ರಂಥ ಯಾಕೆ ಸರಿ ಇಲ್ಲ ಅನ್ಲಿಕ್ಕೆ ಅವ್ರು ಹೇಳೋದೇನಂದ್ರೆ, ಈಗ ನೀವು ಪೂಜೆಯನ್ನ ಮಾಡ್ಬೇಕು ಅಂತಿದ್ರೆ ಸಮಾನ ಪೂಜೆಯನ್ನ 2 ಬೇರೆ ಬೇರೆ ಪೀಠ ಇಡಿ, ಬೇರೆ ಪಾತ್ರೆ ಅಲ್ಲಿ ನೈವೇದ್ಯ ಸಮರ್ಪಣೆ ಮಾಡಿ. ಒಬ್ರಿಗೆ ಈಗಾಗ್ಲೇ ಪದವಿ ಸಿಕ್ಕಾಗಿದೆ, ಅಂದ್ರೆ ವಾಯು ಪದವಿಯಲ್ಲಿ ಇದ್ದಾರೆ ಒಬ್ರು, ಇನ್ನೊಬ್ರು ಇನ್ನೂ ವಾಯು ಪದವಿಗೆ ಬಂದಿಲ್ಲ, ಅವ್ರು ಲಾತವ್ಯ ಪದವಿಯಲ್ಲಿ ಇದ್ದಾರೆ. ಅಂದಮೇಲೆ ಈ ಪೌರ್ವಾಪರ್ಯ ಮೊದಲು ಅವ್ರಿಗೆ ಪದವಿಯಲ್ಲಿ ಇದ್ದಾರೆ, ಇವರು ನಂತರ ಇನ್ನೂ ಪದವಿಗೆ ಬರ್ಬೇಕಾಗಿದೆ. ಹಾಗಾಗಿ ಈ ರೀತಿ ಒಪ್ಪಿಕೊಂಡು ಬೇರೆ ಬೇರೆ ಪಾತ್ರನಿಟ್ಟೆ ಮಾಡಬಹುದಿತ್ತಲ್ಲ. ಆದ್ರಿಂದ ದೃಢತರ ಮೇತತ್, ಈ ರುಜುತ್ವ ಅನುಸಂಧಾನ ಮಾಡುವಂಥವ್ರು ಯಾರಿದಾರಲ್ಲ ಅವ್ರಿಗೆಲ್ಲ ಈ ಸಮಾನ ಪೂಜಾ ಅನ್ನೋದು ಹೇಗೆ ಹೇಳಲಿಕ್ಕೆ ಬರುತ್ತೆ, ಶಬ್ದಕ್ಕೆ ಅರ್ಥನೇ ನಿಮ್ಗೆ ಹೇಳಲಿಕ್ಕೆ ಬರಲ್ಲ ಅನ್ನೋ ತರ ಇಷ್ಟು ಆಕ್ಷೇಪ ಅವ್ರು ಮಾಡಿದ್ದಾರೆ. ಇಷ್ಟು ಮಾಡಿದ್ದಕ್ಕೆ ಇವ್ರೇನು ಉತ್ತರ ಕೊಡ್ತಾರೆ ಅಂದ್ರೆ, ಒಂದು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಒಂದು ಶ್ಲೋಕ ಹೇಳ್ತಾರೆ. ಅದೇನಂದ್ರೆ, ನೀವು ಏನಂತ ಇದ್ದೀರಿ, ಬೇರೆ ಜೀವ ಆದ್ರೆ ಅವರಿಬ್ಬರಿಗೂ ಕೂಡ ಬಳಸುವಂತ ಪೂಜೆ ಸಾಮಗ್ರಿ ಒಂದೇ, ನೈವೇದ್ಯ ಸಮರ್ಪಣೆ ಮಾಡಿದ್ರೆ ಇಬ್ಬರಿಗೂ ಒಂದೇ ತಟ್ಟೆಯಲ್ಲಿ ಅದೇನಾಗುತ್ತೆ, ಉಚ್ಚಿಷ್ಟ ಅನಿಸ್ಕೊಳತ್ತೆ, ಪರಸ್ಪರ ಉಚ್ಚಿಷ್ಟ ಸಂಬಂಧ ನೀವೇ ಮಾಡಿದ ಹಾಗಾಯ್ತು. ಅದು ತಾಮಸ ಪೂಜೆ ಅಂತ ಹೇಳ್ತಿರಲ್ಲ, ದೂಷಣ ಮುಕ್ತ ಮಿತಿಚೆ ನ ಅಂತ ಹೇಳ್ತಾರೆ. ಆ ವಾಕ್ಯ ಹೀಗಿದೆ ಅವ್ರದ್ದು, ನಾನು ತಸ್ಮಿನ್ನಪಿ ಪಕ್ಷೆ ಭಿನ್ನ ಚೇತನಯೋಹೋ ಏಕ ಸಾಮಗ್ರಿ ಸಾಧ್ಯ ಪೂಜೆಯೋಹೋ ಪರಸ್ಪರ ಉಚ್ಚಿಷ್ಟಾದಿ ಸಂಬಂಧೇನ ತಾಮಸತ್ವಂ ಸ್ಯಾತ್ ಇತಿ ದೂಷಣ ಮುಕ್ತ ಮಿತಿ ಚೇತ್. ಸಮಾನ ಪೂಜೆ ಅಂದ್ರೆ ಈ ದೋಷ ಬರುತ್ತಲ್ವಾ ಅಂದ್ರೆ, ನೋಡಿ ನಾವೊಂದು ಪ್ರಶ್ನೆ ಕೇಳ್ತೀವಿ, ನೀವು ತಾಮಸ ಪೂಜೆ ಮಾಡ್ತೀರಿ ಹಾಗಾರೆ ಅಂತ. ಇವರು ರುಜುತ್ವ ಯಾರು ಒಪ್ತಾರೆ ಅಂದ್ರೆ ಇವರು ವೆಂಕಟರಮಣಾಚಾರ್ಯರು, ಅವ್ರ ಆಕ್ಷೇಪ ಮಾಡೋದು. ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ, ಈಗ ಭಗವಂತನಿಗೆ ಪೂಜೆ ಅಂದ್ರೆ ಹೇಗ್ ಪೂಜೆ ಸಲ್ಲಿಸ್ತೀರಿ, ಭಗವಂತನ ಒಬ್ನೇ ಇಡ್ತೀರಾ, ಲಕ್ಷ್ಮಿ ಜೊತೆಗೆ ಇಡ್ತೀರಾ ಭಗವಂತನ ಪ್ರತಿಮೆಯನ್ನು, ಲಕ್ಷ್ಮೀ ದೇವಿನೂ ಇರ್ತಾಳೆ. ಆದ್ರೆ ಆಚಾರ್ಯರ ವಾಕ್ಯದ ಪರಿವಾರತಯಾ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ, ಇದರ ನಮಗೆ ಈ ಈಕ್ಷತ್ಯಧಿಕರಣದಲ್ಲಿ ಮುಂದೆ ಆನಂದಮಯಾಧಿಕರಣ ಎಲ್ಲಿ ಬರುತ್ತಲ್ಲ, ಆನಂದಮಯಾಧಿಕರಣದಲ್ಲಿ ಕ್ಷತ್ಯಧಿಕರಣದ ಮುಂದೆ ಭಾಗ ಏನಿದೆ ಅಲ್ಲೆಲ್ಲ ಗಮನಿಸ್ತಾ ಇದ್ದಾಗ ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಬಂದಿದೆ, ಪರಿವಾರತಯಾಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತ. ಆ ಭಾಗ ಮಧ್ಯಕ್ಕೆ ಬರುತ್ತೆ ಒಂದು ಶಬ್ದ ಶ್ಲೋಕ. ಅಂದ್ರೆ ಬ್ರಹ್ಮಾದಿ ದೇವತೆಗಳನ್ನು ದೇವರ ಪರಿವಾರ ಅಂತ ಪೂಜಿಸ್ಬೇಕು. ದೇವರ ಮುಖ್ಯ, ದೇವರೇ ಎಲ್ಲಾ ಫಲ ಕೊಡ್ತಾನೆ ಅಂದ್ಮೇಲೆ ಬ್ರಹ್ಮಾದಿ ದೇವತೆಗಳನ್ನ ಯಾಕೆ ಆರಾಧನೆ ಮಾಡ್ಬೇಕು ಅಂತ ಪ್ರಶ್ನೆ. ಇಲ್ಲ, ಪರಿವಾರ ದೇವತೆಗಳು, ಪರಿವಾರ ದೇವರು ಅಂದ್ರೆ ಒಬ್ನೇ ಅಲ್ಲ. ಈಗ ಒಬ್ಬ ರಾಜ ಬರ್ತಾನೆ ಅಂದ್ರೆ ಜೊತೆಗೆ ಪುರೋಹಿತರಿರಲ್ಲ, ಸೈನಿಕರಿರಲ್ಲ, ಏನೋ ಇರಲ್ಲ, ಒಬ್ನೇ ನಡ್ಕೊಂಡ್ ಬರ್ತಾನ? ಇಲ್ಲ, ಅವನ ಜೊತೆಗೆ ಅವನನ್ನ ಕಾಪಾಡುವಂತ ಅಂಗರಕ್ಷಕರಾರು ಇರ್ತಾರೆ, ಬಾಡಿ ಗಾರ್ಡ್ಗಳಾರು ಇರ್ತಾರೆ, ಅಂತೂ ಇರ್ಬೇಕಲ್ಲ, ಪರಿವಾರ ಸಮೇತನಾಗಿ ಬರ್ತಾರೆ. ಅಂದ್ರೆ ಇಲ್ಲಿ ಪರಿವಾರ ಅಂದ್ರೇನು, ದೇವರಿಗೆ ಲಕ್ಷ್ಮಿ ಬ್ರಹ್ಮಾದಿ ಅನೇಕ ಪರಿವಾರ. ನೀವು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಅರ್ಪಣೆ ಮಾಡ್ತೀರಿ, ದೇವರಿಗೆ ತುಳಸಿ ದಳ ಅರ್ಪಣೆ ಮಾಡ್ತೀರಿ. ಈಗ ಎಲ್ಲ ಪರಿವಾರ ಸಹಿತವಾಗಿ ದೇವರ ಪೂಜೆ ಅಂತಿದೆ. ಹಾಗಾದ್ರೆ ಆ ಪೂಜೆನು ತಾಮಸ ಅಂತಾಗ್ಲಿ ಅಂತ ಆಕ್ಷೇಪ ಮಾಡ್ತಾರೆ. ಹೇಗೆ ರುಜುದೇವತೆಗಳಾದ ಇವರಿಗೆ ಅಂದ್ರೆ ವಾಯುದೇವರಿಗೆ ಮತ್ತೆ ಲಾತವ್ಯರಿಗೆ, ವಾದಿರಾಜರಿಗೆ ಒಂದೇ ಜೊತೆಗೆ ಪೂಜೆ ಮಾಡಿದ್ರೆ ತಾಮಸ ಅಂತ ನೀವು ಹೇಳೋ, ನೀವು ಪರಿವಾರದ ಜೊತೆಗೆ ದೇವರಿಗೆ ಮಾಡಿದಾಗ ಅದು ತಾಮಸ ಯಾಕಾಗಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ತಥಾತ್ವೇ ಲಕ್ಷ್ಮೀ ಬ್ರಹ್ಮಾದಿ ಅನೇಕ ಪರಿವಾರ ಚೇತನ ಸಮೇತ ಶ್ರೀ ಭಗವತ್ ಪೂಜಾಯ ಅಪಿ ತಾಮಸತ್ವಾಪತ್ತೆ. ಅದ್ ಹೇಳ್ತೀರಾ? ಅಷ್ಟೇ ಅಲ್ಲ, ಇನ್ನೊಂದು ತೀರ್ಥ ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಶ್ಲೋಕದ ಕ್ರಮ ಇದೆ. ಆ ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ತೀರ್ಥ ಎಲ್ಲ ಕೊಡ್ತಾರಲ್ಲ, ಆ ತೀರ್ಥವನ್ನ ಕೊಡ್ಬೇಕಾದ್ರೆ ಅಂದ್ರೆ ಈಗ ದೇವರ ಪ್ರಸಾದವನ್ನ ರಮಾದಿಗಳಿಗೆಲ್ಲ ಅರ್ಪಣೆ ಮಾಡ್ಬೇಕು, ಲಕ್ಷ್ಮಿಯಿಂದ ಹಿಡಿದು ಎಲ್ಲರಿಗೂ ಅರ್ಪಣೆ ಮಾಡ್ಬೇಕು, ದೊಡ್ಡ ದೊಡ್ಡವ್ರಿಗೆ. ಆಗ ಒಂದು ಉದಾಹರಣೆ ತೀರ್ಥವನ್ನ ಬಿಡೋದಿದೆ.
ಆ ತೀರ್ಥ ಸಮರ್ಪಣೆ ಮಾಡ್ಬೇಕಾದ್ರೆ ಅದೊಂದು ಸಂಪ್ರದಾಯ ಇದೆ. ಆ ಶ್ಲೋಕ ಹೇಳ್ಕೊಂಡಿದ್ದಾರೆ. ಆ ಶ್ಲೋಕವನ್ನ ಅವರು ಪಾಲಿಸ್ತಾ ಇದ್ದಾರೆ. ಯಾರು ಆಕ್ಷೇಪ ಮಾಡ್ತಾರಲ್ಲ ಅವರು ಪಾಲಿಸ್ತಾರೆ ಅಂತ ಅದಕ್ಕೆ ಅವ್ರಿಗೆ ಕೊಡ್ತಾ ಇರೋದು. ನೀವ್ ಹಾಗಾದ್ರೆ ಪೂಜೆ ಮಾಡ್ಬೇಕಾದ್ರೆ ತೀರ್ಥ ಸಮರ್ಪಣೆ ಹೀಗೆ ಮಾಡುತ್ತಾನೆ ಅಂತ ಆ ಕಾಲದ ಒಂದು ಸಂಪ್ರದಾಯದಲ್ಲಿ ಒಂದು ಶ್ಲೋಕ ಉಲ್ಲೇಖ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂದ್ರೆ, ರಮಾ ಬ್ರಹ್ಮಾದಯೋ ದೇವಾಹ ಸನಕಾದ್ಯಾಹ ಶುಕಾದಯ ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ. ರಮಾ ಬ್ರಹ್ಮಾದಯೋ ದೇವಾಹ, ಲಕ್ಷ್ಮೀದೇವಿ ಬ್ರಹ್ಮದೇವರಿಂದ ಹಿಡಿದು ಎಲ್ಲಾ ದೇವತೆಗಳು, ಸನಕಾದಿ ಋಷಿಗಳು, ಶುಕಾದಿಗಳು, ಶುಕಾಚಾರ್ಯರು ಮುಂತಾದವರು, ಹಾಗೆ ಎಲ್ಲಾ ವೈಷ್ಣವರು ಈ ನರಸಿಂಹ ಪ್ರಸಾದವನ್ನ ಸ್ವೀಕಾರ ಮಾಡಿ ಅಂತ ಈ ಶ್ಲೋಕವನ್ನ ಅನುಸಂಧಾನ ಮಾಡಿಕೊಂಡು ಹೇಳಿ ಕೃತ ತೀರ್ಥ ಸಮರ್ಪಣಸ್ಯ, ಒಂದ್ಸರಿ ತೀರ್ಥ ಸಮರ್ಪಣೆ ಮಾಡ್ತಿರಲ್ಲ ಅದು ತಾಮಸ ಆಗ್ಬೇಕು. ಯಾಕೆ? ಎಲ್ಲರ ಜೊತೆಗೆ ಒಟ್ಟಿಗೆ ಮಾಡಿದ್ರಲ್ಲ, ಜೊತೆಗ್ ಮಾಡೋದೇ ಒಂದು ದೊಡ್ಡ ದೋಷ ಅನ್ಬಿಟ್ರೆ ಇದು ಹೇಗೆ? ಅದನ್ನ ಸಮಾನ ಪೂಜೆ ಮಾಡೋದೇನ್ ತಪ್ಪಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಖಂಡನೆ ಮಾಡಿದ್ರು. ಇಷ್ಟ ಆದ್ಮೇಲೆ ಅಲ್ಲ, ಏನೇ ಆಗ್ರಿ, ಬೇರೆ ಬೇರೆ ಪೀಠ ಇಟ್ಟು, ಬೇರೆ ಪ್ರತೀಕ ಇಟ್ಟು, ಬೇರೆ ಬೇರೆ ಪಾತ್ರೆಯಲ್ಲಿ ನೈವೇದ್ಯ ಇಡಿ, ಹೇಗಿದ್ರು ಪದವಿ ನಿಮಿತ್ತ ಸ್ವಲ್ಪ ವ್ಯತ್ಯಾಸ ಇದೆಯಲ್ವಾ ಅಂದ್ರೆ, ನೋಡಿ ಸಮಾನವಾದ ಯೋಗ್ಯತೆ ಇದೆ, ಜ್ಞಾನ ಇದೆ. ಒಂದೇ ಪೀಠದಲ್ಲಿ 2 ಪ್ರತೀಕ ಇಟ್ಟು ನೈವೇದ್ಯ ಸಮರ್ಪಣೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಅಷ್ಟೇ ಅಲ್ದೇನೆ ಈ ಪದವಿ ಇನ್ನೂ ಸಿಕ್ಕಿಲ್ಲ ಅಂತ ಅದೊಂದೇ ಇಟ್ಕೊಂಡು ಸಮಾನ ಪೂಜೆ ನಿಷೇಧ ಮಾಡ್ಬೇಡಿ. ಅದ್ರ ಬಗ್ಗೆ ಮುಂದೆ ಖಂಡನೆ ಮಾಡ್ತೀವಿ ಅಂತ ಅದ್ರ ಬಗ್ಗೆನೂ ಬೆಳಕು ಚೆಲ್ಲಿ ಮುಂದಕ್ಕೆ ಹೋಗ್ತಾರೆ. ಇದೊಂದು ವಿಷಯ ಆಯ್ತು. ಇದಾದ್ಮೇಲೆ ಈ ಸನ್ಯಾಯ ರತ್ನಾವಲಿ ಗ್ರಂಥದ ವಿರೋಧ ಬರುತ್ತೆ ಅಂತ ಅವರೊಂದು ಮಾತು ತಗೊಳ್ತಾರೆ ಖಂಡನೆಗೆ. ಅಂದ್ರೆ ಈಗ ವಾಯು ಪದವಿಯಲ್ಲಿ ಏನ್ ವಾಯುದೇವರಿದ್ದಾರೆ, ಅವರ ಮುಂಚಿನವರು ಲಾತವ್ಯರು ಅಂತ ನೀವು ಹೇಳ್ತಾ ಇದ್ದೀರಿ. ಆದ್ರೆ ಮುಂಚಿನವರು ಲಾತವ್ಯರು ಅಂದ್ರೆ ಅದೇ ಲಾತವ್ಯರು ಯಾಕಾಗ್ಬೇಕು? ಅದೇ ವಾದಿರಾಜರು ಯಾಕಾಗ್ಬೇಕು? ವಾದಿರಾಜರು ಇನ್ಯಾರು ಆಗ್ಬಹುದಲ್ಲ. ಯಾಕೆಂದ್ರೆ ಲಾತವ್ಯ ಅನ್ನೋ ಶಬ್ದಕ್ಕೆ ಏನ್ ಮಾಡಿದ್ದಾರೆ ಅಲ್ಲಿ, ಈ ಸುಧಾದಲ್ಲಿ ವ್ಯಾಖ್ಯಾನ ಮಾಡ್ತಾ ಜಯತೀರ್ಥರು ಲಾತವ್ಯ ಆದಾತವ್ಯ ಶಿಷ್ಯೈ ಉಪಾಸಿತವ್ಯ ಅಂತ ಅರ್ಥ ಹೇಳಿದ್ದಾರೆ. ಲಾತವ್ಯ ಅಂದ್ರೆ ಯಾರನ್ನು ಕರೀತಾರೆ ಅಂದ್ರೆ, ಅದು 2, ಒಂದು ರೂಢಿ ಲಾತವ್ಯ, ಯೋಗ ಲಾತವ್ಯ ಅಂತ 2 ಶಬ್ದ ಇದೆ ಅಂತ. ರೂಢಿ ಅಂದ್ರೆ ಈಗ ನಮಗೆ ಕೃಷ್ಣ ರಾಮ ಅಂತೆಲ್ಲ ಹೆಸರಿರುತ್ತೆ. ಇದು ಕೃಷ್ಣ ರಾಮ ಅಂತೆಲ್ಲ ನಿಜವಾಗಿ ದೇವರಿಗೆ ಯಾವ ತರ ಅರ್ಥದಲ್ಲಿ ಹೆಸರಿತ್ತಲ್ಲ ಆ ತರ ನಮ್ಗೆ ಇದೆಯಾ? ಇಲ್ಲ. ರಾಮ ಅಂದ್ರೆ ಯೋಗಿಗಳೆಲ್ಲ ರಮಂತೆ ವಿಹಾರ ಮಾಡ್ತಾರೆ, ಮನಸ್ಸಿನಲ್ಲಿ ಆ ಭಗವಂತನ ಬಗ್ಗೆ ಧ್ಯಾನ ಮಾಡ್ತಾರೆ, ಅಂಥವನ್ಗೆ ರಾಮ ಅಂತ ಕರೀತಾರೆ. ರಮಂತೆ ಯೋಗಿನೋ ಅಸ್ಮಿನ್ನಿತಿ ರಾಮ. ಕೃಷ್ಣ ಅಂದ್ರೇನು? ಕರ್ಷತಿ, ಇಡೀ ಜಗತ್ತನ್ನೇ ತನ್ನ ಕಡೆ ಸೆಳ್ಕೊಂಡು ಪ್ರಳಯ ಕಾಲದಲ್ಲಿ ಸ್ವೀಕಾರ ಮಾಡ್ತಾನೆ ಅಂಥವನು. ಹಾಗಾದ್ರೆ ಸಾಮಾನ್ಯ ಜನರಿಗೆ ಕೃಷ್ಣ ರಾಮ ಅಂತೆಲ್ಲ ಹೆಸರಿಟ್ರೆ ಅದು ಅನ್ವರ್ಥಕ ಹೆಸರು ತಕ್ಕ ಹಾಗೆ ಇದೆಯಲ್ಲಿ? ಇಲ್ಲ, ಅರ್ಥಕ್ಕೆ ತಕ್ಕ ಹಾಗೆ ಹೆಸರು ಇಲ್ಲ ಅಲ್ಲಿ. ಯಾಕಂದ್ರೆ ಅರ್ಥನೇ ಇಲ್ಲ ಇವರಲ್ಲಿ, ಸಾಮಾನ್ಯ ಮನುಷ್ಯರು ಇವರೆಲ್ಲ. ಅದು ರೂಢಿ ಅಷ್ಟೇ, ಸುಮ್ನೆ ರೂಢಿ. ಅದ ತಂದೆ ತಾಯಿ ಹೆಸರಿಟ್ಟಿದ್ದಾರೆ, ಕರಿತಾ ಇದೀವಿ, ಆ ದೇವ ಸ್ಮರಣೆ ಬರ್ಲಿಕ್ಕಷ್ಟೇ. ಇದು ರೂಢಿ. ಯೋಗ ಅಂದ್ರೆ ಆ ಅರ್ಥನೂ ಇರುತ್ತೆ, ಅರ್ಥ ತಗೊಳ್ಬೇಕು ಮುಖ್ಯವಾಗಿ. ಈ ತರ ರೂಢಿ ಯೋಗ ಅಂತ ಒಂದು ವ್ಯತ್ಯಾಸ ಇದೆ, ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ಎಲ್ಲರಲ್ಲೂ ಬಳಸೋ ಶಬ್ದ ಅದು ಯೋಗದಿಂದ ಬಳಸಿರ್ಬೇಕು ಅಂತಿಲ್ಲ, ಅರ್ಥ ಇರ್ಬೇಕು ಅಂತಿಲ್ಲ. ಒಬ್ಬನಿಗೆ ಕ್ಷೀರಸಾಗರ ಭಟ್ಟ ಅಂತ ಹೆಸರಿತ್ತಂತೆ. ನಮ್ಮ ಗುರುಗಳು ಉದಾಹರಣೆ ಹೇಳ್ತಾ ಇದ್ರು. ಒಬ್ರು ಕ್ಷೀರಸಾಗರ ಭಟ್ಟ ಅಂದ್ರೆ ಏನರ್ಥ? ಅವನ ಮನೇಲಿ ತುಂಬಾ ಹಾಲಿದೆ ಅಂತ ಅರ್ಥ. ಯಾಕೆ ಕ್ಷೀರಸಾಗರ ಭಟ್ಟ ಅವನ ಹೆಸರು. ಪಾಪ ಅವನಿಗೆ ಒಂದ್ ಚೂರು ಕುಡಿಲಿಕ್ಕೂ ದಾರಿದ್ರ್ಯತನ, ಚೂರು ಹಾಲಿಲ್ಲ ಅವನ ಮನೇಲಿ. ಆದ್ರೆ ಹೆಸರು ಮಾತ್ರ ತಂದೆ ತಾಯಿ ಕ್ಷೀರಸಾಗರ ಭಟ್ಟ ಅಂತ. ಹೆಸರಿಗೂ ಈ ಅರ್ಥಕ್ಕೂ ಸಂಬಂಧನೇ ಇಲ್ಲ, ಅದು ರೂಢಿ ಅಷ್ಟೇ ಅಂತ ಅಂತಾರಂತ ಕಡೆ. ಹಾಗೆ ಲಾತವ್ಯ ಅನ್ನೋ ಶಬ್ದ ಒಂದು ರೂಢಿ, ಒಂದು ಯೋಗ. ರೂಢಿ ಅಂದ್ರೆ ಆ ಲಾತವ್ಯ ರುಜುಗಳಿಗೆ ಕರೆಯೋದು ಲಾತವ್ಯ ಅಂತ ಒಂದು. ಲಾತವ್ಯ ಅನ್ನೋದು ಇನ್ನೊಂದು ಕಾಮನ್ ಆಗಿ ಎಲ್ಲಾ ರುಜು ದೇವತೆಗಳಿಗೆ ಲಾತವ್ಯ ಅಂತ ಕರಿಬಹುದು. ಆ ತರ ಒಂದು ಅರ್ಥ ಹೇಳಿದ್ದಾರೆ ಎಲ್ಲರಿಗೂ. ಯಾವ್ಯಾವ ರುಜುಗಳಿದಾರೋ ಎಲ್ರಿಗೂ ಲಾತವ್ಯ ಅಂತ. ಅದ್ ಹೇಗೆ? ಶಿಷ್ಯರು ಯಾರನ್ನ ಉಪಾಸನೆ ಮಾಡಬಹುದು, ಶಿಷ್ಯರು ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯರಾದವ್ರು ಯಾರು? ಅದು ರುಜುದೇವತೆಗಳ ಶಿಷ್ಯರು ನಂತರ ಬರೋರು. ಈ ರುದ್ರ ಪದವಿಗೆ ಬರುವಂತಹ ಯೋಗ್ಯತೆ ಇರೋ ಜೀವಿ ಅವರೆಲ್ಲ ಅವ್ರನ್ನ ಉಪಾಸನೆ ಮಾಡ್ತಾರೆ. ಅಂಥ ಯೋಗ್ಯರಾದವ್ರಿಗೆ ಲಾತವ್ಯ ಅಂತ. ಲಾತವ್ಯ ಅಂದ್ರೆ ಆದಾತವ್ಯ, ನಾವು ಅವರನ್ನು ಸ್ವೀಕಾರ ಮಾಡ್ಲಿಕ್ಕೆ ಅವ್ರು ಯೋಗ್ಯರಾಗಿರ್ತಾರೆ ಅಂತ ಹೀಗೆ ಒಂದು ಅರ್ಥ ಬರ್ದಿದ್ದಾರೆ. ಹಾಗಾದ್ರೆ ಏನಾಯ್ತು, ಈ ಲಾತವ್ಯ ಅನ್ನೋ ಶಬ್ದಕ್ಕೆ ನೀವು ಸುಧಾದಲ್ಲಿ ಬರುವಂತಹ ವಿವರಣೆ, ಅನುವ್ಯಾಖ್ಯಾನದಲ್ಲಿ ಬಂದ ಶ್ಲೋಕ ಅದನ್ನೆಲ್ಲ ಇಟ್ಕೊಂಡ್ರೆ ಅಲ್ಲಿ ಲಾತವ್ಯರು ಅಂದ್ರೆ ಯಾರ ಬಗ್ಗೆ ಹೇಳ್ತಾ ಇರೋದು? ಅದು ಈ ವಾಯು ಪದವಿಗಿಂತ ಮುಂಚೆ ಇರೋ ಲಾತವ್ಯರ ಬಗ್ಗೆ ಹೇಳಿರ್ಬೇಕು ಅಂತಿಲ್ಲ, ಅದು ಯಾವ್ದೋ ಲಾತವ್ಯರ ಬಗ್ಗೆ ಹೇಳಿರ್ಬೋದು. ಅಂದ್ರೆ ಅವ್ರ ಮನಸ್ಸಲ್ಲಿ ಏನ್ ಆಗ್ರಹ ಇದೆ ಅಂತಂದ್ರೆ, ಇದನ್ನ ಹೇಳ್ತಾ ಅವ್ರು ಹೇಳೋದು ನಮ್ಗೆ, ಅಂದ್ರೆ ರುಜುತ್ವ ವಿರೋಧ ಮಾಡ್ತಾ ಇರುವಂತಹ ಈ ಗ್ರಂಥ ಖಂಡನೆ ಬರೆದಿದ್ರಲ್ಲ ಒಬ್ರು, ಅವರು ಪದ್ಮನಾಭ ಉಪಾಧ್ಯಾಯರು, ಅವ್ರೇನ್ ಹೇಳ್ತಾ ಇದಾರೆ,
ಸುಧಾ ಅನುವ್ಯಾಖ್ಯಾನದಲ್ಲಿ ಬಂದ ವಿಷಯನೇ ಬೇರೆ. ಅದು ವಾಯುದೇವರಿಗಿಂತ ಮುಂಚೆ ಅಂದ್ರೆ ಬರುವಂತಹ ಲಾತವ್ಯರು ಅವ್ರ ಬಗ್ಗೆ ಅಲ್ಲ, ಅದು ಬೇರೆ ಯಾರೋ ಲಾತವ್ಯರು. ಹಾಗಾಗಿ ನೀವು ವಾದಿರಾಜರನ್ನ ಇದು ಲಾತವ್ಯ ಪದವಿ ಅಂದ್ರೆ ವಾಯುದೇವರ ಪದವಿಗಿಂತ ಮುಂಚೆ ಇರೋ ಲಾತವ್ಯರೇ ವಾದಿರಾಜರು, ಅದೆಲ್ಲ ಒಪ್ತಾ ಇಲ್ಲ. ಯಾರೋ ಅವ್ರ ರುಜುದೇವತೆ ಅಷ್ಟೇ, ಯಾರೋ ದೂರಕ್ಕೆ ಹಾಕೋದೊಟ್ಟು. ಅವ್ರಿಗೇನಂದ್ರೆ ಏನಾದ್ರು ಮಾಡಿ ಈ ಲಾತವ್ಯ ಅನ್ನೋ ಈ ರುಜುಗಳೇನಿದಾರಲ್ಲ, ಅಂದ್ರೆ ಈ 98ನೇವರು ಅವ್ರಲ್ಲ, 98ನೇವ್ರಲ್ಲ, ಇನ್ಯಾವಾಗ್ಲು ಅಂತ. ಒಟ್ಟು ರುಜುಗಳು ಅಂತ ಆದ್ರೆ ನಮ್ಗೆ ಇಷ್ಟನೇ, ಆದ್ರೆ ಆ ಸ್ಥಾನ ಕೊಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇನ್ನೂ ಹಿಂದೆ ಇದ್ದಾರೆ ಅಂತ ಹೀಗೂ ಅರ್ಥವನ್ನ ಖಂಡನೆ ಮಾಡ್ಲಿಕ್ಕೆ ಹೊರಟ್ರು. ಅದಕ್ಕೆ ಅವ್ರು ಅನೇಕ ಪ್ರಮಾಣಗಳನ್ನ ಕೊಡ್ತಾ ಹೋಗ್ತಾರೆ. ಈಗ ಎಲ್ಲೆಲ್ಲಿ ಬರುತ್ತೋ ಲಾತವ್ಯರ ಬಗ್ಗೆ, ಉದಾಹರಣೆಗೆ ಈ ವಾಮನ ಪುರಾಣದಲ್ಲಿ ಒಂದು ಮಾತು ಬಂತು, ಇದಂ ಶರೀರಂ ಸಂಪ್ರಾಪ್ಯ ಲಾತವ್ಯೋ ವಾಯುತಾಮಿಯ ತತಃ ಕಾಲಾಂತರೇ ಸೋಪಿ ವಾದಿರಾಜೋ ಭವಿಷ್ಯತಿ ಅಂತ. ಇದು ಅನೇಕ ಪ್ರಮಾಣಗಳನ್ನ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ ಈ ಗ್ರಂಥದಲ್ಲಿ. ಅದನ್ನ ಮತ್ತೆ ಕ್ಲೀನ್ ಆಗಿ ಹೇಳ್ತೀನಿ ನಾನು. ಇಲ್ಲಿ ಈ ಪ್ರಮಾಣದ ಪ್ರಕಾರ ವಾಮನ ಪುರಾಣದಲ್ಲಿ ಒಂದು ಮಾತು, ಇನ್ನೊಂದು ತತ್ವ ಸಂಖ್ಯಾನ ಅಂತ ಒಂದು ಉಲ್ಲೇಖ ಮಾಡ್ತಾರೆ, ಜೊತೆಗೆ ಬೃಹನ್ನಾರದೀಯ ಪುರಾಣ ಅಂತ, ಇಷ್ಟೆಲ್ಲ ಪುರಾಣಗಳನ್ನ ಹೆಸರು ಕೊಡ್ತಾರೆ ಇಲ್ಲಿ ಒಂದೊಂದು ವಾಕ್ಯ. ಆ ವಾಕ್ಯದ ಅರ್ಥ, ಇನ್ನೂ ವಾಕ್ಯಗಳು ತುಂಬಾ ಇದೆ ಅದರಲ್ಲಿ, ಅದರ ವಿವರಣೆ ಇನ್ನೊಂದು ಪಾಠದಲ್ಲಿ ಮಾಡ್ತೀನಿ. ಮತ್ತೆ ಇಲ್ಲಿ ಸದ್ಯಕ್ಕೆ ಬಂದಿರೋ ಭಾಗ, ಇದಂ ಶರೀರಂ ಸಂಪ್ರಾಪ್ಯ, ಈ ಲಾತವ್ಯ ಅನ್ನೋರು ತಾವು ವಾಯು ಪದವಿಗೆ ಬರ್ತಾರೆ, ಅವರೇ ಕಾಲಾಂತರದಲ್ಲಿ ವಾದಿರಾಜ ಯತಿಗಳಾಗ್ತಾರೆ ಅಂತ ಸ್ಪಷ್ಟವಾಗಿ ಈ ಪ್ರಮಾಣ ಹೇಳ್ತಾ ಇದೆ. ಆದ್ರೆ ಇವ್ರ ವಾದ ಏನು, ಲಾತವ್ಯ ಅನ್ನೋ ಶಬ್ದ ಅದು ಆ ರೂಢಿ, ಅಂದ್ರೆ ಲಾತವ್ಯ ಅನ್ನೋ ರುಜು ಈ ವಾಯು ಪದವಿಗೆ ಬರೋ ಮುಂಚೆ ಇರೋರು ಇದೆಲ್ಲ ಅವ್ರ ಬಗ್ಗೆ ಹೇಳ್ತಾರೆ. ಇದು ಶಿಷ್ಯರು ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯರಾದವ್ರು ಲಾತವ್ಯ ಅಂತ ಕರೀತಾರೆ. ಅಂತ ಲಾತವ್ಯರು ವಾಯು ಪದವಿಗೆ ಬರ್ಬೋದು. ಅದು ಯಾವ್ದೋ ಬೇರೆ ಒಟ್ಟು ಲಾತವ್ಯರ ಅಂದ್ರೆ ರುಜುದೇವತೆಗಳಲ್ಲೇ ಎಲ್ಲೋ ಇರೋರು ಒಟ್ಟು, ಅವರಲ್ಲ. ಲಾತವ್ಯ ಅನ್ನೋ ರುಜು ಅಂತ ಕರಿತೀವಲ್ಲ, ಅವರಲ್ಲ ಅಂತ ಇವ್ರ ವಾದ. ಈ ತರ ಯಾವುದೇ ಒಂದು ಲಾತವ್ಯ ಅನ್ನೋ ಶಬ್ದ ಬಂದ್ರು ಅವರು ಅದೇ ತರ ಅರ್ಥ ಮಾಡ್ತಾ ಹೋಗ್ತಾರೆ. ಆದ್ರೆ ಅದಕ್ಕೆ ಇವರು ಉತ್ತರ ಕೊಡ್ತಾ ಏನ್ ಹೇಳ್ತಾರೆ ಅಂದ್ರೆ, ನೀವು ವಿಸ್ಮೃತ ಸುಧಾ ಅಂತ ಹೇಳ್ಬಿಡ್ತಾರೆ. ನೀವು ಸುಧಾ ಗ್ರಂಥ ಓದಿದ್ದನ್ನು ಮರ್ತು ಬಿಡಿದಿರಿ ಅಂತ ಇವ್ರು ಹೇಳೋದು, ಅತ್ತೂರು ವೆಂಕಟರಮಣಾಚಾರ್ಯ. ಯಾಕಂದ್ರೆ ಸುಧಾ ಗ್ರಂಥದ ಅಭಿಪ್ರಾಯವನ್ನ ಸರಿಯಾಗಿ ಬಿಡಿಸ್ಕೊಳ್ಬೇಕು ಅಂತ ತುಂಬಾ ಅದರ ಸುಧಾ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅದ್ರಲ್ಲಿ ನಮಗೆ ಒಂದ್ ಮಾತು ತುಂಬಾ ಇಷ್ಟ ಆಗತ್ತೆ. ಏನ್ ಬರ್ದಿದ್ದಾರೆ ಅಂದ್ರೆ, ನೋಡಿ, ಲಾತವ್ಯರು ಇಬ್ರು ಅಂತ ಒಪ್ಕೊಳ್ಳೋಣ. ಯಾವ ತರ, ಆ 98ನೇವರು ಲಾತವ್ಯರೊಬ್ರು, ಅವ್ರಿಗೆ ಹೆಸರಿನಿಂದ ಲಾತವ್ಯರು. ಹಾಗಂತ ಯೋಗಾರ್ಥ ಇಲ್ವಾ? ಇದೆ. ಅವರನ್ನು ಶಿಷ್ಯರು ಉಪಾಸನೆ ಮಾಡ್ಬೇಕಂತ ಯೋಗ್ಯತೆ ಇರೋರೆ ಅವರು. ಹಾಗಂತ ಮಿಕ್ಕಿದಲ್ಲಿ ಎಲ್ಲರಲ್ಲೂ ಲಾತವ್ಯನ್ ಬಳಸಬಹುದು, ಎಲ್ಲಾ ರುಜುದೇವತೆಗಳಲ್ಲಿ. ಹೇಗೆ, ಯಾರು ಶಿಷ್ಯರಿಂದ ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯರೋ ಅಂತ ಅವ್ರಿಗೆಲ್ಲ ಲಾತವ್ಯ ಅಂತ ಕರೀತಾರೆ. 2 ತರ ಲಾತವ್ಯ ಅನ್ನೋ ಶಬ್ದಕ್ಕೆ ಅರ್ಥ ಹೇಳಿದ್ರು. ಹೀಗ ಅರ್ಥ ಇಟ್ಕೊಂಡು ವಾದಿರಾಜರೇ ಆ ವಾಯು ಪದವಿಗೆ ಬರೋದಕ್ಕಿಂತ ಮುಂಚಿನ ಲಾತವ್ಯರು ಅನ್ನೋದು ಹೇಗೆ ಅಂದ್ರೆ, ಆಗ 3 ಕಾರಣ ಕೊಡ್ತಾರೆ. ಒಂದು ಸನ್ನಿಹಿತತ್ವ, ಪ್ರಸಿದ್ಧತ್ವ, ವಿಜಯದಾಸಕೃತ ಸುಳಾದ್ಯಾಖ್ಯ ಪ್ರಾಕೃತ ಪ್ರಬಂಧೆ ಅಂತ ಒಂದು ಮಾತು ಹೇಳ್ತಾರೆ. ತುಂಬಾ ಉತ್ತಮ. ನೋಡಿ, ವೃಂದಾವನಾಚಾರ್ಯ ಹೇಳಿರೋದು, ಅದನ್ನ ಅವರ ಆಜ್ಞೆಯಿಂದ ಇವರು ವೆಂಕಟರಮಣಾಚಾರ್ಯ ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ವಿಜಯದಾಸರು ಮಾಡಿದ ಸುಳಾದಿ ಪ್ರಾಕೃತ ಪ್ರಬಂಧ ಅನೇಕ ಇದೆ. ಅದರಲ್ಲಿ ಸುಳಾದ್ಯಾಖ್ಯ ಅಂತ ಹೇಳಿ ಒಂದನ್ನ, ಸುಳಾದಿ ಏನಿದೆ ಅದನ್ನ ತಗೊಂಡಿದ್ದಾರೆ. ಇಲ್ಲಿ ಪ್ರಾಕೃತ ಪ್ರಬಂಧ ಅಂದ್ರೆ ಈ ಕನ್ನಡದಲ್ಲಿ ಬರುವಂತಹದ್ದ ಕೃತಿಗಳಿಗೆ ಪ್ರಾಕೃತ ಪ್ರಬಂಧ ಅಂತ ಕರೀತಾರೆ. ಸಂಸ್ಕೃತ ಪ್ರಬಂಧ, ಪ್ರಾಕೃತ ಪ್ರಬಂಧ, ಪ್ರಾಕೃತ ಭಾಷೆಯಲ್ಲಿ ಮಾಡಿದ ಒಂದು ಭಾಗದಲ್ಲಿ ವಿಜಯದಾಸರು ಹೇಳಿದ್ದಾರೆ. ಅವರ ಮಾತೆ ಪ್ರಮಾಣ ನಮಗೆ. ಲಾತವ್ಯ ಅಂತ ಸ್ಪಷ್ಟವಾಗಿ ಅವರು ರುಜುದೇವತೆ ಅಂತ ಹೇಳಿದ್ದಾರೆ ವಾದಿರಾಜರ ಬಗ್ಗೆ. ಇಷ್ಟಿದ್ದಾಗ ಒಪ್ಪದೇ ಇದ್ರೆ ಹೇಗೆ ಅಂತ ಇದನ್ನ ಇಲ್ಲಿ ಚೆನ್ನಾಗಿ ನಿರೂಪಣೆ ಮಾಡಿದ್ರು. ಇಷ್ಟಾಗಿ ಕೊನೆಗೆ ಒಂದು ಮಾತು ಹೇಳ್ತಾರೆ ಈ ಗ್ರಂಥದ ಬಗ್ಗೆ. ಅಂದ್ರೆ ಈ ಸಮಾನ ಪೂಜಾ ಪಂಚ ವಿಕಲ್ಪ ಖಂಡನ ಪಂಚ ವಿಕಲ್ಪ ಖಂಡನ ಅಂತ ಹೇಳಿದ್ರಲ್ಲ, ಆ ಗ್ರಂಥಕ್ಕೆ ಹೆಸರಿಟ್ಟಿರೋದೇ ನೀವು ತಪ್ಪು ಅಂತಾರೆ. ಅದೇನಾಗ್ಬಿಡಿದೆ, ಅವರು ಎಡವಟ್ಟು ಏನ್ ಮಾಡಿದ್ರು, ಈ ಖಂಡನೆ ಮಾಡೋರು ಮೊದಲು ಸಮಾನ ಪೂಜೆ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಪ್ರಶ್ನೆ ಮಾಡ್ಕೊಂಡ್ರು. 4 ಅರ್ಥ ಹೇಳ್ತೀರಾ, ಇದ ಅಂತ ಹೇಳಿದ್ರು. 5ನೇದು ಆಗ್ಬೋದು ಅಂತ ಹೇಳಿದ್ದಾರೆ. ಅದೇ ಗ್ರಂಥಕ್ಕೆ ಹೆಸರಿಡ್ಬೇಕಾದ್ರೆ ಏನ್ ತಪ್ಪು ಮಾಡಿದ್ರು, 5ನೇದು ಸರಿ ಇಲ್ಲ, ಅದನ್ನು ಖಂಡನೆ ಮಾಡ್ತೀನಿ ಅನ್ನೋ ತರ ಹೆಸರಿಟ್ಟಿದ್ದಾರೆ. ಯಾಕಂದ್ರೆ ಸಮಾನ ಪೂಜಾ ಪಂಚಕ ವಿಕಲ್ಪ ಖಂಡನಂ. ಆ ಪಂಚಕ ವಿಕಲ್ಪ ಅಂದ್ರೆ 5 ವಿಕಲ್ಪಗಳೇನಿದೆ, 5 ವಿಕಲ್ಪಗಳನ್ನ ಖಂಡನೆ ಮಾಡೋ ಗ್ರಂಥ ಅಂತ. ವಸ್ತುತಃ 4 ಮಾಡಿರೋದಲ್ಲಿ ಖಂಡನೆ, 5ನೇದವ್ರು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಪಂಚವಸ್ತು ಸ್ಯಾತ್ ಅಂತ ಹೇಳಿ ಅವ್ರ ಮುಂದಕ್ಕೆ ಹೊಟ್ಟೋಗ್ತಾರೆ. ಮತ್ತೆ 5ನೇದು ಒಪ್ಪಿದ್ಮೇಲೆ 5ನೇದನ್ನು ಖಂಡನೆ ಮಾಡ್ತೀನಿ ಅಂತ ಯಾಕೆ ಆತರ ಗ್ರಂಥಕ್ಕೆ ಹೆಸರಿಟ್ಟಿದ್ದೀರಿ? ಹೇಗಿಡ್ಬೇಕಾಯ್ತು? ಸಮಾನ ಪೂಜಾ ಚತುರ್ಥ
ವಿಕಲ್ಪ ಚತುರ್ಥ ಸಮುದಾಯ ವಿಕಲ್ಪ ಖಂಡನ ಅಂತ ಏನೋ ಒಂದು ಹೀಗೆ ಇಡ್ಬೇಕಾಯ್ತು, 4 ವಿಕಲ್ಪ ಖಂಡನೆ ಅಂತ. ಆದ್ರೆ ಹೆಸರಿಟ್ಟಿರೋದು ಸರಿ ಇಲ್ಲ ಅಂತ ಅದನ್ನೇನ್ ಹೇಳ್ತಾರೆ. ಸಮಾನ ಪೂಜಾ ವಿಕಲ್ಪ ಪಂಚಕ ಖಂಡನಂ ಇತ್ಯತ್ರ ಪಂಚಮ ಕಲ್ಪಸ್ಯ ಅಂಗೀಕೃತತ್ವೇನ, ನೀವು ಒಪ್ಪಿದಿರಿ, ನಿಮ್ಮ ಗ್ರಂಥದಲ್ಲೇ ಇದೆ ಅಂದ್ಮೇಲೆ ಪಂಚಕ ಖಂಡನಂ ಅಂತ ಗ್ರಂಥಕ್ಕೆ ಹೆಸರಿಡೋದು. ಅಂದ್ರೆ ಗ್ರಂಥಕ್ಕೆ ಹೆಸರಿಡ್ಬೇಕಾದ್ರೇನೆ ಎಡವುತ್ತಾ ಇದೀರಿ. ಇನ್ ಗ್ರಂಥದ ವಿಷಯದಲ್ಲಿ ಎಷ್ಟು ಎಡವಲಿಕ್ಕಿಲ್ಲ ಅಷ್ಟೇ ಅಲ್ಲ, ಇನ್ನೂ ಆಕ್ಷೇಪ ಮಾಡ್ತಾರೆ. ಹೇಗ್ ಮಾಡ್ತಾರೆ ಅಂದ್ರೆ, ನಿಮಗೆ ಸಂಸ್ಕೃತ ಗ್ರಂಥ ಬರೀಲಿಕ್ಕೆ ಹೊರಟೋದಾರೆ, ನೀವು ಹೊರಟಿರುವಂತಹ ನೀವು ಏನೇನ್ ದೋಷ ಮಾಡಿದಿರಿ? ಅರ್ಥದಲ್ಲಿ ದೋಷ ಇದೆ, ವಿಷಯದಲ್ಲಿ ದೋಷ ಇದೆ, ಒಂದು ಶಬ್ದ ದೋಷಾಶ್ಚ, ಶಬ್ದ ಸರಿಯಾಗಿ ಬಳಸಿಲ್ಲ, ಸಂಸ್ಕೃತ ಶಬ್ದಗಳನ್ನ ನೀವು ಬಳಸಲಿಕ್ಕೆ ಬರ್ಲಿಲ್ಲ ನಿಮ್ಗೆ ಸರಿಯಾಗಿ ಅಂತ ಅದನ್ನು ಖಂಡನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಹೇಗಿರ್ತಾರೆ ವಾದಿರಾಜರ ಭಕ್ತರು ಅಂದ್ರೆ, ನೀವು ಆಕ್ಷೇಪ ಮಾಡ್ತಾ ಇರೋರು ಅವ್ರಿಗೆ ಹೇಳ್ತಾ ಇರೋದು, ವಾದಿರಾಜರನ್ನ ಕೆಲವರು ರುಜುತ್ವಾಭಾವ ನಿಶ್ಚಯವಂತಹ, ಅವ್ರು ರುಜುಗಳಲ್ಲ ಅಂತ ನಿಶ್ಚಯ ಮಾಡ್ಕೊಂಡು ಇದ್ಬಿಟ್ಟಿದ್ದಾರೆ ಕೆಲವರು. ಕೇಚಿತ್ ಯಾರು ಅಂತ ಗೊತ್ತಿಲ್ಲ ಕೆಲವರು. ಅಪರೆ ಇನ್ ಕೆಲವರು ಯಾವ ತರ ಇದ್ದಾರೆ ಅಂದ್ರೆ, ರುಜುತ್ವೇ ಉದಾಸೀನ, ರುಜುತ್ವ ಒಪ್ಪಬೇಕಾ ಬೇಡವಾ ವಾದಿರಾಜರಲ್ಲಿ, ಅಂದ್ರೆ ಅವರು ರುಜುಗಳು ಹೌದಾ ಅಲ್ವಾ, ಇರ್ಲಿ ಉದಾಸೀನರಾಗಿದ್ಬೇಡ, ತಟಸ್ಥ, ಈ ಕಡೆ ಆ ಕಡೆ ಪಕ್ಷಕ್ಕೂ ವಾಲಲ್ಲ, ಈ ಕಡೆ ಪಕ್ಷಕ್ಕೂ ವಾಲಲ್ಲ, ಈ ತರದ ಜನ ಇದಾರಂತೆ. ಕೆಲವ್ರಿಗೆ ಅನ್ಯ ತತ್ರ ಸಂದಿಹಾನ, ಸಂದೇಹ ಇದೆ, ರುಜುತ್ವದ ವಿಷಯದಲ್ಲಿ ಸಂದೇಹ ಇದೆ. ಇನ್ ಸಮಾನ ಪೂಜೆ ವಿಷಯದಲ್ಲಿ ಸಂದೇಹ ಇರಲ್ವಾ? ಅದ್ರಲ್ಲಿ ಖಂಡಿತ ಇದ್ದೇ ಇರುತ್ತೆ, ಅದನ್ನ ಒಪ್ಪೋದೇ ಇಲ್ಲ ಅವರು, ದೂರ ತೋಪಾಸ್ತಾರೆ. ರುಜುತ್ವದ ವಿಷಯದಲ್ಲೇ ಸಂದೇಹ ಇದ್ಮೇಲೆ ಸಮಾನ ಪೂಜೆ ತನಕ ಯಾಕೆ ಹೋಗ್ತಾರೆ? ಇದೊಂದು. ಕೇಚಿತ್ ತತ್ರ ನಿಶ್ಚಯವಂತಹ, ಕೆಲವರಿಗೆ ನಿಶ್ಚಯ ಇದೆ, ಹೌದು ವಾದಿರಾಜ ರುಜುಗಳೇ ಅಂತ ನಿಶ್ಚಯ ಇದೆ. ಈ ತರ 4 ತರ ವೆರೈಟಿ ಇದೆ. ಇದನ್ನ ಯಾಕೆ ಇವ್ರು ಹೇಳಿದ್ರು ಅಂದ್ರೆ, ಇವರು ಖಂಡನೆ ಮಾಡ್ಬೇಕಾದ್ರೆ ಈ ಗ್ರಂಥಕರ್ತೃಗಳು 4 ಪ್ರಶ್ನೆ ಮಾಡ್ಕೊಂಡು ಖಂಡನೆ ಮಾಡ್ತಾ ಬಂದ್ರಲ್ಲ, ಅದರಲ್ಲಿ ನೀವು ಕೆಲವ್ರನ್ನ ಬಿಟ್ಬಿಟ್ಟಿದ್ದೀರಿ, ಕೆಲವ್ರನ್ನ ಹೇಳಲಿಕ್ಕೆ ಹೋಗಿಲ್ಲ, ಇದು ನಿಮ್ಮ ಗ್ರಂಥ ಅಪರಿಪೂರ್ಣ ಅಂತ ಅದನ್ನ ಹೇಳಲಿಕ್ಕೆ ಇವರು ಹಾಕೊಂಡಿರೋದು. ಇಷ್ಟ ತರ ಇದ್ದಾರೆ. ಅಲ್ಲಿ ಮೊದಲನೇ ಅವ್ರು ಹೇಗೆ, ಈಗ ವಾದಿರಾಜ ರುಜುಗಳಲ್ಲ ಅಂತ ಒಪ್ಪೋರು, ಅವ್ರು ಎಂದಿಗೂ ಭಾರತೀಶೇನ ಸಮಾನ ಪೂಜಾ ನೆಚ್ಚಂತಿ, ಮುಖ್ಯ ಪ್ರಾಣದ ಸಮಾನ ಪೂಜೆ ಅವ್ರು ಎಂದಿಗೂ ಮಾಡ್ಲಿಕ್ಕೆ ಬಯಸೋದು ಇಲ್ಲ, ನೆಚ್ಚಂತಿ. ಎರಡನೆಯವರು ಸಮಾನ ಪೂಜೆ ವಿಷಯದಲ್ಲೂ ಉದಾಸೀನ, ಯಾಕೆ ರುಜುತ್ವದಲ್ಲೇ ಉದಾಸೀನ, ಅವರು ತಟಸ್ಥ, ಅಯ್ಯೋ ನಮ್ಗದ್ ಬೇಡ, ಇವ್ರು ಬೇಡ ಅಂತ ತಟಸ್ಥ. ಅವ್ರು ಹಾಗಂತ ನಿರಾಕರಣೆ ಮಾಡ್ಲಿಕ್ಕೆ ಹೋಗಲ್ಲ, ನಮಗದ್ ಬೇಡ, ಆ ವಿಚಾರ ಬೇಡ, ಬೇರೆ ಇನ್ನೆಲ್ಲ ಬೇಕಾದಷ್ಟು ಇದೆಲ್ಲ ಅದ್ ಮಾಡುವ ಅಂತ ಆ ತರ. ಇನ್ನು ಮೂರನೇ ಅವರು ಸಮಾನ ಪೂಜೆಯಲ್ಲೂ ಸಂದೇಹ, ಇಲ್ಲೂ ಸಂದೇಹ, ಎರಡಲ್ಲೂ ಸಂದೇಹ. ನಾಲ್ಕನೇ ಅವರು ಏನ್ ಇದ್ದಾರೆ, ಅವ್ರು 2 ತರ ರುಜುತ್ವ ಒಪ್ಪೋರು. ಸಮಾನ ಪೂಜಾ ಕಾರಿಣಃ ತದ್ ಅಕಾರಿಣಶ್ಚ, ಸಮಾನ ಪೂಜೆ ಮಾಡ್ತಾರೆ, ಕೆಲವರು ಸಮಾನ ಪೂಜೆ ಮಾಡಲ್ಲ. ಇಲ್ಲೇನಾಗೋಯ್ತು ಗೊಂದಲ ಅಂದ್ರೆ, ಹಾಗಾದ್ರೆ ರುಜುತ್ವ ಒಪ್ಪೋರಲ್ಲೂ 2 ಪಂಗಡ ಇದೆಯಾ ಅಂತ. ವಸ್ತುತಃ ಹಾಗೆ ಗ್ರಂಥ ಹೊರಟಿಲ್ಲ. ಇಲ್ಲೇನ್ ಮಾಡಿದ್ದಾರೆ, ಈ ತರ ನೀವು ಹೇಳ್ಬೇಕಾಗಿತ್ತು ನಿಮ್ಮ ಗ್ರಂಥದಲ್ಲಿ ಖಂಡನೆ ಮಾಡೋರು, ಆದ್ರೆ ಇದನ್ನ ನೀವು ಹೇಳ್ದೆ ಇನ್ನೊಂದೇನೋ ಪ್ರಕಾರವಾಗಿ ನೀವು ವ್ಯಾಖ್ಯಾನ ಮಾಡಿದ್ರಲ್ಲ, ಅದ್ ಸರಿ ಇಲ್ಲ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ ಇವರು. ಹಾಗಂತ ಇವರು ವೆಂಕಟರಮಣಾಚಾರ್ಯರು 2 ಪಂಗಡ ಇದೆ ರುಜುತ್ವ ಒಪ್ಪೋರಲ್ಲಿ, ಒಂದ್ ಸಮಾನ ಪೂಜೆ ಮಾಡೋರು, ಸಮಾನ ಪೂಜೆ ಮಾಡದೇ ಇರೋರು ಅಂತ, ಅದು ಸುಮ್ನೆ ವಿವಾದ ತಕ್ಕೊಳ್ಬಾರ್ದು. ವಸ್ತುತಃ ಹಾಗಿಲ್ಲ. ಇವ್ರು ಏನ್ ಮಾಡಿದ್ದಾರೆ, ಖಂಡನ ಗ್ರಂಥವನ್ನ ವ್ಯಾಖ್ಯಾನ ಮಾಡ್ಬೇಕಾದ್ರೆ ನೀವ್ ಹಾಗೆ ಹೇಳ್ಬೇಕಾಗಿತ್ತು, ನೀವ್ ಹಾಗೆ ಹೇಳಿಲ್ಲ ಅಂತ ಅಷ್ಟಕ್ಕೆ ಸೀಮಿತ ಹೊರತು 2 ಪಂಗಡ ಇದೆ ಅಂತ ಹಾಗೆ ಮಾಡ್ಕೊಳ್ಬಾರ್ದು. ರುಜುತ್ವ ನಿಶ್ಚಯ ಇರೋರು ಖಂಡಿತವಾಗಿ ಸಮಾನ ಪೂಜೆ ಮಾಡೇ ಮಾಡ್ತಾರೆ. ಇಲ್ಲ ರುಜುತ್ವ ಒಪ್ಪೋದಕ್ಕೂ ಸಮಾನ ಪೂಜೆ ಮಾಡಲ್ಲ ಅನ್ನೋದಕ್ಕೂ ಸಂಬಂಧ ಇಲ್ಲ, ಹಾಗೆ ಮಾಡೋ ಹಾಗಿಲ್ಲ. ಇದೊಂದು. ಇಷ್ಟಾಗಿ ರುಜುತ್ವೇ ಉದಾಸೀನಾನಾಂ ಸಮಾನ ಪೂಜಾಯಾಮಪಿ ಉದಾಸೀನತ್ವ, ಸಮಾನ ಪೂಜಾಯಾಮ್ ವಿವದಂತಿ ಇತ್ಯಸ್ಯ ಯೋಗ. ಅವ್ರು ಒಂದು ಎಡವಟ್ಟು ಏನ್ ಮಾಡಿದ್ರು, ರುಜುತ್ವದಲ್ಲಿ ಔದಾಸೀನ್ಯ ಇದೆಯಂತೆ, ಅಂದ್ರೆ ರುಜುತ್ವವನ್ನು ಒಪ್ಪಲಿಕ್ಕೆ ಉದಾಸೀನತೆ ಇದೆ ಅವ್ರಿಗೆ, ಅವ್ರು ಒಪ್ಪಲ್ಲ, ತಟಸ್ಥರು. ಅಂಥವ್ರಿಗೆ ಹೋಗ್ಬಿಟ್ಟು ರುಜುತ್ವದ ಬಗ್ಗೆ ತಟಸ್ಥರು, ಅದನ್ನ ಒಪ್ಲಿಕ್ಕೆ ರೆಡಿ ಇಲ್ಲ, ಹಾಗಾಗಿ ನಿರಾಕರಣೆ ಮಾಡ್ಲಿಕ್ಕೂ ರೆಡಿ ಇಲ್ಲ ಅಂಥವ್ರು. ಸಮಾನ ಪೂಜೆ ಬಗ್ಗೆ ವಿವಾದ ಮಾಡ್ತಾರ ಅವರು? ಖಂಡಿತ ಮಾಡಲ್ಲ. ಅದು ನೀವು ಅರ್ಥ ಬರ್ತಿದೆ. ಯಾರು ಒಪ್ಪಿದಾರೋ ಆಮೇಲೆ ವಿವಾದ ಮಾಡ್ಲಿಕ್ಕೆ ಒಂದು ಅವಕಾಶನಾದ್ರೂ ಇದೆ. ಅಥವಾ ಯಾರು ನಿರಾಕರಣೆ ಮಾಡ್ತಾರೋ ಅವ್ರು ಅದನ್ನ ವಿವಾದ ಮಾಡ್ತಾರೆ, ಇಲ್ಲ ಅದು ಸರಿ ಇಲ್ಲ ಅಂತ. ಅಂದ್ರೆ ಇಲ್ಲಿ ವಿವಾದ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ, ಯಾಕಂದ್ರೆ ಸಂದೇಹ ಮೊದಲೇ ಇದೆ, ಔದಾಸೀನ್ಯ ಇದೆ. ಔದಾಸೀನ್ಯ ಇದ್ದವರು ಸಮಾನ ಪೂಜೆಯಲ್ಲಿ ಔದಾಸೀನ್ಯವನ್ನೇ ತಾಡ್ತಾರೆ, ಅವ್ರು ಯಾಕೆ ವಿವಾದ ಮಾಡ್ಲಿಕ್ಕೆ ಹೋಗ್ತಾರೆ? ನಮಗದ್ ಬೇಡ ಅಂತಿದ್ದಾಗ ವಿಷಯ, ಬೇಕು ಅಂತಾನೂ ಇಲ್ಲ ಅಂತ ವಿಷಯ ಏನ್ ಮಾಡ್ತಾರೆ, ಸುಮ್ನೆ ಎತ್ಬಿಡ್ತಾರೆ, ಮಾತಾಡಲ್ಲ ಅದ್ರ ಬಗ್ಗೆ. ಆ ತರ ಇರ್ಬೇಕು. ಆದ್ರೆ ಸಮಾನ ಪೂಜೆಯಲ್ಲಿ ವಿವಾದ ಮಾಡ್ತಾರೆ ಯಾರು ಅಂದ್ರೆ ರುಜುತ್ವದ ಬಗ್ಗೆ ಉದಾಸೀನ ಇರೋರು ಅಂತ. ಈ ಮಾತುಗಳಿಗೆ ಪರಸ್ಪರ ಸಂಬಂಧ ಇಲ್ಲ ಅಂತ ಇವರು ಖಂಡನೆ ಮಾಡ್ತಾ ಹೋಗಿದ್ದಾರೆ. ಹೀಗೆ ಕೊನೆಗೆ ಇನ್ನೂ ವ್ಯಾಕರಣದ ಪ್ರಕಾರ ತುಂಬಾ ದೋಷ ಹೇಳ್ಬಿಡ್ತಾರೆ. ಒಂದು ದೋಷ ಹೇಳ್ತೀನಿ, ಈ ಯುವರಾಜ ಅಂತ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ. ಯುವಾಚಾಸೌ ರಾಜಾಚ, ಯುವ ರಾಜ ಅಂದ್ರೆ ಯೌವನಾವಸ್ಥೆಯಲ್ಲಿರೋ ರಾಜ, ಅವನಿಗೆ ಯುವರಾಜ ಅಂತ ಪ್ರಯೋಗ ಮಾಡಿದ್ರೆ ತಪ್ಪು.
ಸಮಾಸ ಆದಾಗ ಏನಾಗತ್ತೆ ಅಂದ್ರೆ ಎರಡು ಪದ ಸೇರ್ಕೊಂಡಾಗ ಒಂದ್ ಪದ ಮಾಡಿದ್ರೆ ಯುವರಾಜಃ ಅಂತ ಆಗತ್ತೆ, ತಪ್ಪಲ್ಲ. ಯುವರಾಜಃ ವಸ್ತುತಃ ಅದು ರಾಜ, ರಾಜಾನೋ, ರಾಜಾನಃ, ರಾಜ ಅಂತ ಬಳಸ್ಬೇಕು. ಅದ್ರ ಸಮಾಸ ಆಗ್ಬಿಟ್ಟ, ಒಂದ್ ಪದ ಆಗ್ಬಿಟ್ಟ, ಎರಡು ಪದಗಳನ್ನು ಸೇರಿಸ್ಕೊಂಡು ಯುವರಾಜಃ ಅಂತ ಪ್ರಯೋಗ ಮಾಡ್ಬೇಕಾದ್ರೆ ಆ ಗ್ರಂಥದಲ್ಲಿ ಅವ್ರು ಹಾಗೆ ಮಾಡ್ಲಿಲ್ಲ. ಅಂದ್ರೆ ಕನಿಷ್ಠ ವ್ಯಾಕರಣ ಜ್ಞಾನನೂ ಇಲ್ಲ ಆ ಗ್ರಂಥ ಬರೆಯೋರ್ಗೆ ಅನ್ನೋ ತರ ಇದು ಖಂಡನೆ. ಅಷ್ಟೇ ಅಲ್ಲ, ಸಂನ್ಯಾಯ ರತ್ನಾವಲಿ ವಿರೋಧ ಇತಿ ಅಪಪಾಠ ಅಂತ ಹೇಳ್ತಾರೆ. ಇದೊಂದು ಗಮನಿಸ್ಬೇಕು. ಏನಾಗ್ಬಿಡತ್ತೆ ಕೆಲವು ಸರಿ ಸಂನ್ಯಾಯ ರತ್ನಾವಲಿ ಪದ್ಮನಾಭ ತೀರ್ಥರು ಬರೆದ ಗ್ರಂಥ, ಸಂನ್ಯಾಯ ರತ್ನಾವಲಿ ಅಂತ ದೀರ್ಘನ, ಸಂನ್ಯಾಯ ರತ್ನಾವಲಿ ಅಷ್ಟೇ ಹ್ರಸ್ವನ, ಲಿ ಅಂತನ ಲೀ ಅಂತನ. ಖಂಡನ ಗ್ರಂಥ ಬರೆಯೋರು ಏನ್ ಮಾಡಿದ್ದಾರೆ ಅಂದ್ರೆ ರುಜುತ್ವ ಒಪ್ಪದೇ ಇರೋರು ಅವರು ಸಂನ್ಯಾಯ ರತ್ನಾವಲಿ ವಿರೋಧ ಅಂತ ದೀರ್ಘ ಬರ್ದಿದ್ದಾರೆ. ಈ ದೀರ್ಘ ಬರ್ದಿದ್ರೆ ಹಿಡ್ಕೊಂಡ್ಬಿಟ್ಟವ್ರು. ಅಂದ್ರೆ ಸಣ್ಣ ಸಣ್ಣದು ಆಕ್ಷೇಪ ಮಾಡ್ಬೇಕಾರೆ ತುಂಬಾ ಹುಷಾರಾಗಿರ್ಬೇಕು ಅಂತ ಏನ್ ಮಾಡ್ಬಿಟ್ಟು ಅಂದ್ರೆ ಅತ್ರ ಆವಲಿ ಶಬ್ದಸ್ಯ ಇಕಾರಾಂತತ್ವಾತ್ ಅತಯೇವ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿ ಇತಿ. ನೀವು ಸುಧಾ ಮಂಗಳಾಚರಣೆನೂ ನೋಡಿಲ್ಲ ಸರಿಗೆ. ನ್ಯಾಯ ಸುಧಾದಲ್ಲಿ ಜಯತೀರ್ಥರು ಮಂಗಳಾಚರಣೆ ಮಾಡ್ಬೇಕಾದ್ರೆ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿ ರಮಾ ನಿವಾಸೋ ಚಿತವಾಸ ಭೂಮಿ ಅಂತ ಹೇಳಿ ಸಂನ್ಯಾಯ ರತ್ನಾವಲಿ ಜನ್ಮ ಭೂಮಿ ದೀರ್ಘ ಹಾಕಿಲ್ಲ ಅಲ್ಲಿ. ಸಂನ್ಯಾಯ ರತ್ನಾವಲಿ ಅಷ್ಟೇ ಪದ್ಮನಾಭ ತೀರ್ಥರ ಗ್ರಂಥದ ಹೆಸರು. ಲಿ ಆವಲಿ ಅಂದ್ರೆ ಹ್ರಸ್ವ. ಆವಲಿ ವಿರೋಧ ನೀವು ಬರೀತೀರಿ, ಇದು ಸರಿನಾ ಅಂದ್ರೆ ಅದನ್ನೂ ನೀವು ಗಮನಿಸಿಲ್ಲ. ಮತ್ ಸುಧಾಗ್ ವಿಷಯ ಮಾತಾಡ್ಲಿಕ್ಕೆ ಹೋಗ್ತೀರಿ ಅನ್ನೋ ತರ. ಅಂದ್ರೆ ಶಬ್ದ ದೋಷಗಳಿದೆ, ಅರ್ಥ ದೋಷಗಳಿದೆ. ಸಮಾನ ಪೂಜೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಹಾಗಾದ್ರೆ ನಾವು ಪ್ರತಿನಿತ್ಯ ಮಾಡೋ ಅನೇಕ ಪೂಜೆಗಳಲ್ಲಿ ತಾಮಸತ್ವ ಬರ್ಬೇಕಾಗತ್ತೆ, ಅದಕ್ಕೆಲ್ಲ ಏನು ಉತ್ತರ ಕೊಡ್ತೀರಿ ಅಂತ ಇಷ್ಟೆಲ್ಲ ಹೇಳಿ ಕೊನೆಗೆ ಅವರು ಮಂಗಳ ಪದ್ಯವನ್ನ ಹೇಳಿ ಗ್ರಂಥವನ್ನ ಅವರು ಮುಕ್ತಾಯ ಮಾಡ್ತಾರೆ. ಏನಂತ, ವಾದೀಂದ್ರ ಚರಣಾಂಭೋಜ ಬಲಂ ವಿಪ್ರೋಕ್ತ ವರ್ತಮನ ಕೃತಂ ಸಮಾನ ಪೂಜಾಯಾ ಖಂಡನಸ್ಯತು ಖಂಡನಂ. ಅದು ವಾದಿರಾಜರ ಪಾದಾರವಿಂದಗಳನ್ನ ಆಶ್ರಯಿಸಿ ಬರೆದಿರೋ ಗ್ರಂಥ. ಅವರ ಪಾದಾರವಿಂದಗಳೇ ಬಲ ಈ ಗ್ರಂಥ ಬರೀಲಿಕ್ಕೆ ಅಂತ ಹೇಳಿ ವಿಪ್ರೋಕ್ತ ವರ್ತಮನ ಅಂತ ಹೇಳ್ತಾನೆ. ವಿಪ್ರ ಅಂತಂದ್ರೆ ನೋಡಿ ಎಷ್ಟು ಜ್ಞಾನ ಇದೆ. ಅಂದ್ರೆ ಸ್ವಾಪ್ನ ವೃಂದಾವನಾಖ್ಯಾನದಲ್ಲಿ ಬಂದ ವಿಪ್ರ ಅಂದ್ರೆ ಯಾರು? ಅದು ವೃಂದಾವನಾಚಾರ್ಯರು. ಅಂದ್ರೆ ಆ ಎಡಮೂಕ ಬ್ರಾಹ್ಮಣ ಏನಿದ್ದಾರೆ ಅವರೇ ವೃಂದಾವನಾಚಾರ್ಯಾಗಿ ಬಂದವ್ರು ಮುಂದಕ್ಕೆ ಅಂತ. ಆ ವಿಪ್ರ ಹೇಳಿದ ಪ್ರಕಾರ ಅಂದ್ರೆ ಆ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ತುಂಬಾ ವಿವರಣೆಗಳಿದೆ ಮುಂದಕ್ಕೆ, ಅದು ನೋಡ್ತೀವಿ. ಆ ವಿಪ್ರರು ಹೇಳಿದ ಪ್ರಕಾರದಿಂದ, ಅವರು ತೋರಿಸಿದ ಮಾರ್ಗದಿಂದ, ಅಂದ್ರೆ ಸ್ವಾಪ್ತವೃಂದಾವನಾಖ್ಯಾನೋಕ್ತ ಪ್ರಕಾರದಿಂದ ಈ ಸಮಾನ ಪೂಜೆಯ ಖಂಡನೆಯನ್ನ ಏನ್ ಮಾಡಿದಾರೆ ಅದಕ್ಕೆ ಖಂಡನೆಯನ್ನ ನಾನು ಮಾಡಿದ್ದೀನಿ ಅಂತ ಇಷ್ಟು ಹೇಳಿ ಅತ್ತೂರು ವೆಂಕಟರಮಣಾಚಾರ್ಯನ ಕೃತೋಯಂ ಗ್ರಂಥ ಅಂತ ಇಷ್ಟು ಇವರ ಗ್ರಂಥದ ಒಂದು ವಿಷಯ. ಇದಾದ್ಮೇಲೆ ಆಗ್ಲೇ ತಿಳಿಸಿದಂತೆ ಈ ಕಾಣಿಯೂರು ಮಠದ ಶಿಷ್ಯರು ಅಂತ ಅವ್ರನ್ನ ಉಲ್ಲೇಖ ಮಾಡ್ಕೊಳ್ತಾರೆ, ನಾರಾಯಣಾಚಾರ್ಯರು ಅಂತ. ಅದು ಈ ಗ್ರಂಥದ ಕೊನೆಗೆ ಏನಾಗಿದೆ ಅಂದ್ರೆ ಕಾಣೂರು ಅಂತ ಇದೆ ಅಲ್ಲಿ. ಕಾಣೂರು ಶ್ರೀಮತ್ ಪೂಜ್ಯ ವಿದ್ಯಾನಿಧಿ ಚರಣ ಶಿಷ್ಯ ಶ್ರೀ ನಾರಾಯಣಾಚಾರ್ಯನ ಕೃತ ಅಂತಿದೆ. ಕಾಣೂರು ಅಂತ ಇದೆ, ಅಲ್ಲಿ ವಿದ್ಯಾನಿಧಿ ತೀರ್ಥರು ಅಂತ ಬರ್ತಾರೆ. ಕಾಣಿಯೂರು ಮಠದ ಪರಂಪರೆಯಲ್ಲಿ ವಿದ್ಯಾ ವಾರಿನಿಧಿ ತೀರ್ಥರು ಅಂತ ಒಬ್ಬರಿದ್ದಾರೆ, ಅದು ಬೇರೆ. ವಿದ್ಯಾನಿಧಿ ತೀರ್ಥರು ಅಂತ ಒಬ್ಬರಿದ್ದಾರೆ. ವಿದ್ಯಾನಿಧಿ ತೀರ್ಥರು ಬರೆದಿದ್ದು ಅಂತ ಇದೆ. ಆದ್ರಿಂದ ಅದು ಕಾಣಿಯೂರು ಮಠದವರು ಅಂತ. ಅದು ಕಾಣೂರು ಅಂತ ಇಲ್ಲಿ ಆಗಿದೆ. ಅದು ಇರಬಹುದು, ಆ ವ್ಯವಹಾರ ಮಾಡ್ತಾ ಇರ್ಬೋದು, ಅಥವಾ ಕಾಣಿಯೂರು ಅಂತ ಅದು ಬರಿಬೇಕಾಗಿತ್ತು, ಅಥವಾ ಆಚೆ ಈಚೆ ಆಗಿದೆಯೋ ಅದು ಊಹಿಸ್ಲಿಕ್ಕೆ ಕಷ್ಟ. ಯಾಕಂದ್ರೆ ಪ್ರತಿ ಸಿಕ್ಕಿರೋದು ಹಾಗೆ ಸಿಕ್ಕಿದೆ. ಅದನ್ನು ಅವ್ರು ಉಲ್ಲೇಖ ಮಾಡ್ತಾರೆ. ಯಾವ ಸಂವತ್ಸರದಲ್ಲಿ, ಯಯ ಸಂವತ್ಸರಸ್ಯ ಆದೌ ಗ್ರಂಥೋಯಂ ಅಂತ ಬರೀತಾರೆ. ಅಷ್ಟೆಲ್ಲ ಪ್ರಮಾಣ ಕೊಡ್ತಾರೆ. ಶ್ರೀ ರಾಮಾರ್ಪಣ ಮಸ್ತು ಅಂತ ಇವರು ನಿಲ್ಲಿಸ್ತಾರೆ. ರಾಮಾರ್ಪಣ ಮಸ್ತು ಅಂತ ಇವರು ಒಂದು ಆಕ್ಷೇಪವನ್ನ ಎತ್ಕೊಂಡ್ರು. ಅಂದ್ರೆ ವಾದಿರಾಜರನ್ನ ಮತ್ತೆ ವಾಯುದೇವರನ್ನ ಸಮಾನವಾಗಿ ಒಂದೇ ಆಸನದಲ್ಲಿ ಪೂಜೆಯನ್ನ ಮಾಡಬಾರದು ಅಂತ ಏನೊಂದು ಆಕ್ಷೇಪ ಮಾಡ್ತಾರೆ. ಅದಕ್ಕೊಂದು ಇವರೊಂದು ಉತ್ತರ ಕೊಡ್ತಾರೆ. ಸುಧಾ ಗ್ರಂಥದ ಪ್ರಕಾರ, ಅನುವ್ಯಾಖ್ಯಾನದ ಪ್ರಕಾರನೇ ಉತ್ತರ ಕೊಡ್ತಾರೆ. ನಿಮ್ಗೆ ಅದು ಗೊತ್ತಿಲ್ಲ ನೋಡಿ, ಅಲ್ಲೇ ಬಂದಿದೆ ಅಂತ. ಈ ತರದ ಒಂದು ವೈಶಿಷ್ಟ್ಯನ ಈ ಗ್ರಂಥಕರ್ತಗಳು ತೋರಿಸಿದ್ದಾರೆ. ನೀವು ಸುಧಾ ಬಗ್ಗೆ ಮಾತಾಡ್ತೀರಾ, ನೀವ್ ಇನ್ನೊಂದು ಯಾವ್ದೋ ಮೀಮಾಂಸಾದ ಬಗ್ಗೆ ಮಾತಾಡ್ತೀರಾ, ನಾವು ಮಾತಾಡ್ತೀವಿ ತಗೊಳ್ಳಿ ಅಲ್ಲೇ ವಿರೋಧ ನಿಮ್ಗೆ ಅಂತ. ಈ ತರ ಜಗಳಗಳು, ಈ ತರ ಕೋಲಾಹಲಗಳು ನಡೆದಿದೆ. ಬಹಳ ಚೆನ್ನಾಗಿದೆ. ಅದೊಂದು ವಿಷಯವನ್ನ ಹೇಳಿ ಮುಂದೆ ನಾವು ಸ್ವಾಪ್ತವೃಂದಾವನಾಖ್ಯಾನದ ಗ್ರಂಥದ ಬಗ್ಗೆನೇ ವಿಶೇಷವಾಗಿ ಚಿಂತನೆ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳೇ.